ಜನ್ಮ ಸ್ಥಳ ನಕ್ಷತ್ರ ಆಮೇಲೆ ಶಾಲಿವಾನ ಶಕಿ ಇವೆಲ್ಲವೂ ಕೂಡ ಇರುವುದರಿಂದ ಇದು ನಿಜವಾಗಿರುವಂತ ಪ್ರಾಮಾಣಿಕತೆ ಪ್ರೂಫ್ ಅಂತ ಹೇಳ್ಬೋದು. ಹಾಗಾಗಿ ಈ ಜಯಂತಿ 396ನೇ ಜಯಂತಿ ಉತ್ಸವವನ್ನು ನಾವು ಆಚರಿಸ್ತಾ ಇದ್ವಿ. ಇವತ್ತು ನನಗನಸ್ ಮಟ್ಟಿಗೆ ಈ ದಕ್ಷಿಣ ವಿಭಾಗದಲ್ಲಿ ಪ್ರಪ್ರಥಮವಾಗಿ ನಾವು ನೋಡ್ತಾ ಇರೋದು ಪಾಂಡುರಂಗನ ಮೂರ್ತಿಗಳು ಮಂದಿರಗಳು ಉಂಟು. ಆದರೆ ಶಂಕುಸ್ಥಾಪನೆ 7-8 ವರ್ಷಗಳಲ್ಲಿ ನಾನು ಪ್ರಪ್ರಥಮವಾಗಿ ನಾನು ನೋಡ್ತಾ ಇರೋದು ಈ ದಕ್ಷಿಣ ಭಾಗದಲ್ಲಿ, ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಅಂತ ಒಂದು ಪಾಂಡುರಂಗನ ತಾವೆಲ್ಲ ಮಂದಿರವನ್ನು ಕಟ್ತಾ ಇರೋದು ಖಂಡಿತವಾಗಿ ಬಹಳಷ್ಟು ಸಂತೋಷವನ್ನು ತಂದಿರುವುದು. ಗುರುವಿನ ಮಹಿಮೆ ಇವ್ರಿಗೆ ಹೇಳ್ತಾರೆ ನಾಮದೇವ್ ಮಹಾರಾಜರಿಗೆ. ಯಾಕಂದ್ರೆ ನಾಮದೇವ್ ಅವರಿಗೆ ಸಾಕ್ಷಾತ್ವಾಗಿ ಪಾಂಡುರಂಗ ದೇವತೆನೆ ಬಂದ್ಬಿಟ್ಟಿದ್ದಾರೆ. ಆ ಸಾಕ್ಷಾತ್ ಪರಮಾತ್ಮನೇ ಮಾತಾಡ್ತಾ ಇರುವಾಗ ಗುರುವಿನ ಏನು ಅವಶ್ಯಕತೆ ಇದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಯಾರು? ನಾಮದೇವ್ ಮಹಾರಾಜರು ಪಾಂಡುರಂಗನಿಗೆ ಪ್ರಶ್ನೆ ಮಾಡ್ತಾನೆ. ನೀನೇ ಇರುವಾಗ ಸಾಕ್ಷಾತ್ ದೇವ, ನಿನ್ನ ಸೃಷ್ಟಿಕರ್ತ, ಸ್ಥಿತಿ ಲಯ ಮತ್ತು ನೀವು ಪಾಲನೆ ಮಾಡುವಂತ ಪರಮಾತ್ಮ ನೀನೇ ನನ್ನ ಜೊತೆ ಮಾತಾಡಿರ್ತಾ ಇರುವಾಗ, ನೀನೇ ನನ್ನ ಜೊತೆ ಕೈ ಇಡುವಾಗ ಗುರುವಿನ ಏನು ಅವಶ್ಯಕತೆ ಇದೆಯಪ್ಪ ಅಂತೇಳಿ ಕೇಳಿದಾಗ ಅವಾಗ ಸಾಕ್ಷಾತ್ ಪಾಂಡುರಂಗ ಆ ನಾಮದೇವ್ ಮಹಾರಾಜ್ ಹೇಳ್ತಾನೆ, ಹಾಗಲ್ಲಪ್ಪ, ಗುರುವಿನ ಮಹಿಮೆ ಅಪಾರವಾಗಿರುವಂತದ್ದು. ನಾನಿದ್ರೂ ಕೂಡ ಆ ಗುರು ಅನ್ನುವಂತ ವ್ಯಕ್ತಿ ನಿನಗೆ ಬೇಕೇ ಬೇಕು ಅಂತ ಹೇಳಿ ಒಂದು ಘಟನೆಯನ್ನ ಅವಾಗ ಆಗ್ತದ. ಅವಾಗ ಹೇಳ್ತಾರೆ, ನೀನು ಅಲ್ಲಿ ಹೋಗು. ಎಲ್ಲಿ? ಔಂಡಾನಾಗನಾಥ್ ಅನ್ನುವಂತ ಒಂದು ಕ್ಷೇತ್ರ ಇದೆ. ಅಲ್ಲಿ 12 ಜ್ಯೋತಿರ್ಲಿಂಗ ಪೈಕಿ ಒಂದು ಜ್ಯೋತಿರ್ಲಿಂಗ ಇದೆ. ಆ ಜ್ಯೋತಿರ್ಲಿಂಗ ಕಡೆ ಹೋಗು, ಅಲ್ಲಿ ಒಬ್ರು ಗುರುಗಳಿದ್ದಾರೆ, ಅಲ್ಲಿ ನೀನು ಹೋಗು ಅಂತ ಹೇಳಿದಾಗ ಅಲ್ಲಿ ಹೋಗ್ತಾರೆ. ಹೋದಾಗ ಅಲ್ಲಿರುವಂತ ಒಬ್ಬ ಗುರುಗಳು ಔಂಡಾನಾಗನಾಥ್ ಅಲ್ಲಿ ಹೋಗಿ ಆ 12 ಜ್ಯೋತಿರ್ಲಿಂಗ ಪೈಕಿ ಒಂದು ಜ್ಯೋತಿರ್ಲಿಂಗ ಅದ ಮಹಾರಾಷ್ಟ್ರದಲ್ಲಿ. ಅಲ್ಲಿ ಯಾರ್ ಪಾಂಡುರಂಗ ಸಾಕ್ಷಾತ್ ಹೋಗಿ ಅಂತ ಹೇಳ್ತಾರಲ್ಲ, ಅಲ್ಲಿ ಗುರುಗಳು ಅದಾರ, ಅವ್ರ ಕಡೆಯಿಂದ ನೀನು ಉಪದೇಶವನ್ನು ತಗೊಳ್ಳಿ ಅಂತ ಹೇಳಿ ಆ ಗುರುಗಳು ಆ ಶಿವಲಿಂಗನ ಮೇಲೆ ಕಾಲ್ ಇಟ್ಟು ಮಲಗ್ತಾರ ರಾತ್ರಿ. ಅಷ್ಟೋ ಮಠ ಇವ್ರು ಹೋಗ್ತಾರೆ. ಯಾರು? ನಾಮದೇವ್ ಮಹಾರಾಜರು. ನಾಮದೇವ್ ಮಹಾರಾಜ್ ಹೋಗಿದ ತಕ್ಷಣ ಏನಪ್ಪ, ಸಾಕ್ಷಾತ್ ಪಾಂಡುರಂಗನನ್ನು ಕಳಿಸಿದ್ದಾರೆ ಮತ್ತು ಇವರೇ ಗುರುಗಳು, ನಿಮಗೆ ಇವ್ರ ಕಡೆಯಿಂದ ದೀಕ್ಷೆ ತಗೊಳ್ರಿ, ಇವ್ರ ಕಡೆಯಿಂದ ಮಾರ್ಗದರ್ಶನ ತಗೊಳ್ರಿ ಅಂತ ಹೇಳಿದ್ದಾರೆ. ಇವ್ರು ನೋಡಿದ್ರ ಶಿವಲಿಂಗನ ಮೇಲೆ ಕಾಲು ಹಾಕಿ ಮಲಗಿದಾರಲ್ಲಪ್ಪ, ಇದೇನು ವಿಚಿತ್ರ ಅಂತ ಹೇಳಿ ಅವ್ರಿಗೆ ತುಂಬಾ ಆಶ್ಚರ್ಯ ಆಗ್ತದೆ. ಯಾರಿಗೆ? ನಾಮದೇವ್ ಮಹಾರಾಜರಿಗೆ. ಆದರೆ ಸಾಕ್ಷಾತ್ ಪಾಂಡುರಂಗನೇ ಕರೆದಿದ್ದಾರೆ ಅಥವಾ ನೀನು ಹೋಗಂತ ಹೇಳಿದಾರಂದ್ರೆ ಇದರಲ್ಲಿ ಏನೋ ಒಂದು ಅದ್ಭುತವಾಗಿರುವಂತ ಸಂಗತಿ ಇರಲೇಬೇಕಂತೇಳಿ ಅನ್ನುವಂಥದ್ದು ನಂಬಿಕೆ, ಆ ಶ್ರದ್ಧಾಭಾವ, ಆ ಆಸ್ತಿಕ ಭಾವ ನಾಮದೇವ್ ಮಹಾರಾಜರಲ್ಲಿ ಇತ್ತು. ಅವಾಗ ನೋಡ್ತಾರೆ, ಬೇಡಪ್ಪ, ನಮ್ಮ ಗುರುಗಳು ಶಿವನ ತಲೆ ಮೇಲೆ ಕಾಲಿಟ್ಟಾರಲ್ಲ, ಆ ಕಾಲು ಬೇರೆ ಕಡೆ ಇಡ್ತಾರೆ. ಪೂರ್ವದಲ್ಲಿರುವಂತ ಕಾಲು ಪಶ್ಚಿಮ ಕಡೆ ಇಡ್ತಾರೆ, ಪಶ್ಚಿಮ ದಿಕ್ಕಿಗೆ. ಅಲ್ಲಿಟ್ಟಾಗ ಅಲ್ಲಿ ಕೂಡ ಒಂದು ಶಿವಲಿಂಗ ಉದ್ಭವ ಆಗ್ತದೆ. ಅಲ್ಲಿ ಆದ ನಂತರ ಮತ್ತೆ ಈ ಕಡೆ ಪೂರ್ವ ಕಡೆ ಇಡ್ತಾರೆ, ಅಲ್ಲಿ ಕೂಡ ಶಿವಲಿಂಗ. ಅಂದ್ರೆ 4 ದಿಕ್ಕಿಗಳಿಗೆ ಎಲ್ಲೆಲ್ಲಿ ನಾಮದೇವ್ ಮಹಾರಾಜರು ಗುರುಗಳ ಕಾಲನ್ನು ಎತ್ತಿಡ್ತಾರಲ್ಲ, ಎಲ್ಲೆಲ್ಲಿ ಕಾಲು ಬೀಳ್ತಿದ್ದ ಅಲ್ಲೆಲ್ಲ ಒಂದು ಶಿವಲಿಂಗ ನಿರ್ಮಾಣ ಆಗ್ತದೆ, ಉದ್ಭವ ಆಗ್ತದೆ. ಅವಾಗ ಎಲ್ಲ ಕಥೆಗಳು ಅವರು ನಾಮದೇವ್ ಮಹಾರಾಜರು ಸಾಕ್ಷಾತ್ ಪಾಂಡುರಂಗ ಕಡೆ ಹೇಳ್ತಾರೆ, ಈ ತರ ಘಟನೆ ಆಯ್ತು ಅಂತೇಳಿ. ಅದಕ್ಕೆಪ್ಪ ನಾನು ಹೇಳೋದು, ನೀನು ಮೊದಲು ನನ್ಗಷ್ಟೇ ಪೂಜೆ ಮಾಡ್ತಾ ಇದ್ದಿ, ಪಾಂಡುರಂಗನ ಮೂರ್ತಿಗೆ ಅಷ್ಟೇ ನಿನ್ನ ದೇವರನ್ನ ನಂಬಿದ್ದಿ. ಆದ್ರೆ ನಾನು ಜಳಿ ಸ್ಥಳಿ ಬರಲ್ಲ, ರಿತಾನಾಯಿ ಠಾವ ಉರಲ್ಲ. ಅಂದ್ರೆ ನಾನು ಜಳಿ ಸ್ಥಳಿಯಲ್ಲಿ ಇದ್ದೇನೆ, ಕನಕನದಲ್ಲಿ ಕೂಡ ಇದ್ದೇನೆ. ಸರ್ವಶ್ಯ ಚಹಾಂ ಹೃದಯ ಸನ್ನಿವಿಷ್ಟೋ ಮತಃ ಸ್ಮೃತಿ ಜ್ಞಾನಂ ಅಪೋಹನಂ ಚ. ನಾನು ಸರ್ವರಲ್ಲಿ ಕೂಡ ಇದ್ದೇನೆ, ಎಲ್ಲೆಲ್ಲಿಯೂ ಕೂಡ ಇದ್ದೇನೆ. ಹೇಗೆ ಹಿರಣ್ಯಕಶ್ಯಪ ಮತ್ತು ಪ್ರಹ್ಲಾದನ ಒಂದು ಸಂಗತಿ ಇದೆಯಲ್ಲ, ನೀನು ವಿಷ್ಣು ಎಲ್ಲಿದಾನ ಹೇಳಪ್ಪ ಅಂತ ಹೇಳಿದಾಗ ಎಲ್ಲೆಲ್ಲಿಯೂ ಕೂಡ ಇದ್ದೇನೆ, ಈ ಕಂಬೆಯಲ್ಲಿಯೂ ಇದ್ದಾನೆ, ಅಲ್ಲಿಯೂ ಇದ್ದಾನೆ, ಇಲ್ಲಿಯೂ ಇದ್ದಾನೆ ಅಂತ ಹೇಳ್ತಾರಲ್ಲ, ಅದೇ ತರ ಆ ಪ್ರಸಂಗ ನಿಮಗೆಲ್ಲರಿಗೂ ಗೊತ್ತು. ಸಾಕ್ಷಾತ್ ಕಲ್ಲಲ್ಲಿ ಹೊಡೆದಾಗ ಕೂಡ ಹಿರಣ್ಯಕಶ್ಯಪ ಹೊಡೆದಾಗ ಯಾರು ಬಂದಿದ್ರು? ನರಸಿಂಹ ಅವತಾರ ಉದ್ಭವ ಆಗಿತ್ತು. ಅದೇ ತರ ನಾನು ಎಲ್ಲೆಲ್ಲಿಯೂ ಕೂಡ ಇದ್ದೇನೆ, ನೀನು ಮಾತ್ರ ಮೂರ್ತಿಯಲ್ಲಿ ಮಾತ್ರ ನನ್ನ ನೋಡ್ತಾ ಇದ್ದೆ, ನನ್ನನ್ನು ಇಡೀ ವಿಶ್ವದಲ್ಲಿ ಕೂಡ ನೀನು ಎಲ್ಲಿ ನೋಡಿದ್ರು ಕೂಡ ನಾನು ಕಾಣಬಹುದು. ಇದು ನನ್ನಿಂದ ಸಾಧ್ಯ ಅಲ್ಲ, ಇದು ಗುರುಗಳ ಕಡೆ ಹೋದ್ರೆ ಮಾತ್ರ ಸಾಧ್ಯ ಅನ್ನುವಂತ ಮಾತು ಸಾಕ್ಷಾತ್ ಪಾಂಡುರಂಗ ನಾಮದೇವ್ ಮಹಾರಾಜ್ ಕೊಟ್ಟಿರುವಂತ ಮಂತ್ರ. ಒಬ್ಬ ಸದ್ಗುರು
ಒಬ್ಬ ಜಗದ್ಗುರು ತುಕಾರಾಮ್ ಮಹಾರಾಜರು ನಮ್ಮ ಪರಿಸರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದ್ದಾರಂದ್ರೆ ನಾವು ಕೂಡ ಅವ್ರ ದರ್ಶನಕ್ಕೆ ಹೋಗುವ ಅಂತೇಳಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಅವರ ಮಾವಳಿಯ ಜೊತೆಗೆ ಅವರ ಟಿಮ್ ಜೊತೆಗೆ ಅವ್ರು ಹೋದ್ರಂತೆ. ಅದೇ ಕಾಲದಲ್ಲಿ ಒಂದು ಘಟನೆ, ಒಂದು ದುರ್ಘಟನೆ ಆಗ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಗಿನ ಕಾಲದ ದುರ್ಜನರು, ಆಗಿನ ಕಾಲದ ಪಾಪಿಷ್ಠರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಲ್ಲಿ ಹೋದ್ರೆ ಅವ್ರು ಸಿಗ್ತಾರಂತ ಹೇಳಿ ಅವ್ರು ಹಿಡಿಲಿಕ್ಕೆ ಹೋಗ್ತಾರೆ, ಅವ್ರು ಬಡಿಲಿಕ್ಕೆ ಹೋಗ್ತಾರೆ, ಅವರನ್ನ ಪೂರ್ಣಪನೆ ಆತ್ಮಘಾತವನ್ನ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರು ಆ ಕೀರ್ತನದಲ್ಲಿ, ಯಾರು ಜಗದ್ಗುರು ತುಕಾರಾಮ್ ಮಹಾರಾಜರು ಆ ಪಾಂಡುರಂಗನ ಬಗ್ಗೆ, ಆ ಪಾಂಡುರಂಗನ ಲೀಲೆಯ ಬಗ್ಗೆ ಕೀರ್ತನೆಯನ್ನ ಮಾಡ್ತಾ ಇದ್ರು. ಎಲ್ರೂ ಕೂಡ ತಾಳಿನ ಒಂದು ಗಜರದಲ್ಲಿ ನಾಮಸ್ಮರಣದಲ್ಲಿ ನಾಮಸ್ಮರಣ ಮಾಡ್ತಾ ತಮ್ಮನ್ನೇ ತಾನೇ ಮರೆತು ಬಿಟ್ರಂತೆ. ಆವಾಗ ಅಲ್ಲಿ ಹೋಗ್ತಾರೆ ಯಾರು, ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಕೂಡ ಕೀರ್ತನ ಕೇಳ್ತಾ ಪಾಂಡುರಂಗ ಧ್ಯಾನಿ, ಪಾಂಡುರಂಗ ಮನಿ, ಜಾಗೃತಿ ಸ್ವಪ್ನಿ ಸುಸುಪ್ತಿ ಪಾಂಡುರಂಗ ಅಂತ ಹೇಳಿ ಅವರು ಕೂಡ ಎಲ್ಲವನ್ನ ಮರೆತು ಬಿಡ್ತಾರೆ. ಆದ್ರೆ ಅಷ್ಟೋ ಮಟ್ಟ ಅವ್ರಿಗೆ ಹಿಡಿಲಿಕ್ಕೆ ಅಂತ ಹೇಳಿ ಆಗಿನ ಕಾಲದ ಮುಘಲರು ಅವ್ರಿಗೆ ಹಿಡಿಲಿಕ್ಕೆ ಬರ್ತಾರೆ. ಆವಾಗೆ ಛತ್ರಪತಿ ಶಿವಾಜಿ ಮಹಾರಾಜರಂತೂ ಒಬ್ಬರೇ ಇದ್ರು ವ್ಯಕ್ತಿ. ಆದರೆ ಪಾಂಡುರಂಗನ ಲೀಲೆ, ಆ ಗುರುಗಳ ಜಗದ್ಗುರು ತುಕಾರಾಮ್ ಮಹಾರಾಜರ ಮಹಿಮೆ, ಪಾಂಡುರಂಗನ ನಾಮದ ಮಹಿಮೆ ಏನಾಯ್ತಂದ್ರೆ ಎಲ್ಲಿ ನೋಡ್ತಾರಲ್ಲೇ ಛತ್ರಪತಿ ಶಿವಾಜಿ ಮಹಾರಾಜರೇ ಕಾಣ್ತಾ ಇದ್ರಂತೆ. ಆ ಪ್ರಸಂಗದಲ್ಲಿ ಎಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು, ಎಲ್ಲಿ ಬೇರೆ ಶ್ರೋತಾ ವರ್ಗದವರು ಅನ್ನೋದು ಗೊತ್ತೇ ಆಗಿಲ್ಲ ಹಿಡಿಯಾಕ್ ಬಂದವರಿಗೆ. ಇವ್ರಿಗೆ ಹಿಡಿದ್ರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು, ಇವ್ರಿಗೆ ಹಿಡಿದ್ರು ಕೂಡ ಛತ್ರಪತಿ ಶಿವಾಜಿ ಮಹಾರಾಜರು. ನಿಜವಾಗಿರುವಂತ ಛತ್ರಪತಿ ಶಿವಾಜಿ ಮಹಾರಾಜರು ಯಾರು ಮತ್ತು ಇವ್ರು ಯಾರು ಅನ್ನೋದು ಗೊತ್ತೇ ಆಗಿಲ್ಲ ಬಂದವರಿಗೆ. ತಾತ್ಪರ್ಯ ಏನಂದ್ರೆ ಇಷ್ಟು ಸಾಮರ್ಥ್ಯ ಪಾಂಡುರಂಗನ ನಾಮದಲ್ಲಿ ಇದೆ, ಇಷ್ಟು ಸಾಮರ್ಥ್ಯ ಆ ಗುರುವಿನ ಉಪದೇಶದಲ್ಲಿ ಇದೆ, ಆ ಗುರುಗಳ ಕೀರ್ತನೆ ಎಲ್ಲಿ ಇದೆ ಅನ್ನುವಂತ ಮಾತು ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಮಾವಳಿಗರಿಗೆ ಹೇಳ್ತಾರಂತೆ.